ಪೆಟ್ರೋಲ್ ಕಾರ್ ವರ್ಸಸ್ ಎಲೆಕ್ಟ್ರಿಕ್ ಕಾರ್. ಸ್ನೇಹಿತರೆ, 2026 ಈ ವರ್ಷ ಯಾವುದು ಓಕೆ? ಲಾಸ್ಟ್ ಇಯರ್ ಬೇರೆದೇ ಲೆಕ್ಕಾಚಾರ ಇತ್ತು, ಬೇರೆದೇ ಸಿಚುವೇಶನ್ ಇತ್ತು. ಇವಾಗ ಇನ್ಫ್ರಾಸ್ಟ್ರಕ್ಚರ್ ಫುಲ್ ಎಲ್ಲ ಆಲ್ಮೋಸ್ಟ್ ರೆಡಿಯಾಗಿರೋ ಟೈಮ್ನಲ್ಲಿ ಯಾವುದು ಬೆಟರ್? ಹೊಸ ಕಾರ್ ತಗೊಳ್ಳೋರು ಅಥವಾ ಪ್ಲ್ಯಾನ್ ಮಾಡ್ತಿರೋರು, ಕನ್ಸು ಕಾಣ್ತಾ ಇರೋರು ಏನು ಮಾಡಬೇಕು? ಒಂದು ಕಡೆ 100ರ ಗಡಿ ದಾಟಿ ನಿಂತಿರೋ ಪೆಟ್ರೋಲ್ ರೇಟ್ನ ಬಿಸಿ, ಮತ್ತೊಂದು ಕಡೆ ಎಲೆಕ್ಟ್ರಿಕ್ ವೆಹಿಕಲ್ ಮೇಲಿರೋ ಚಾರ್ಜಿಂಗ್ ಭಯ. ಡೀಸೆಲ್ ತಗೊಂಡ್ರೆ ಎಲ್ಲಿ ಬ್ಯಾನ್ ಆಗುತ್ತೋ ದಿಲ್ಲಿ ರೀತಿ ಅನ್ನೋ ಆತಂಕ. ಬಹುತೇಕರ ತಲೆಯಲ್ಲಿರೋ ಒಂದೇ ಪ್ರಶ್ನೆ ಈಗ, ಪೆಟ್ರೋಲ್ ಡೀಸೆಲ್ ಕಾರ್ ತಗೋಬೇಕಾ ಅಥವಾ ಎಲೆಕ್ಟ್ರಿಕ್ ಕಾರ್ ರೆಡಿ ಇದೆಯಾ ಎಲೆಕ್ಟ್ರಿಕ್ ಕಾರ್ಗೆ ಈ ರಾಜ್ಯ, ದೇಶ, ಜಗತ್ತು? ಚಾರ್ಜ್ ಮಾಡೋಕ್ಕೆ ಎಲ್ಲ ಕಡೆ ಆಗುತ್ತಾ? ಎಷ್ಟು ಫಾಸ್ಟ್ ಆಗುತ್ತೆ? ಏನು ಕತೆ? ರೇಟ್ ಎಷ್ಟು? ಇದೆಲ್ಲ ಚರ್ಚೆ. ಅದಕ್ಕೆ ಅಂತಲೇ ಈ ರಿಪೋರ್ಟ್ ಸ್ನೇಹಿತರೆ. ಎಲ್ಲ ಡೌಟ್ ಕ್ಲಿಯರ್ ಮಾಡ್ತೀವಿ ನಾವೀಗ. ಕಾರ್ ತಗೊಂಡ್ರೆ 6 ಲಕ್ಷ ರೂಪಾಯಿ ಉಳಿಯುತ್ತಾ? ಬ್ಯಾಟ್ರಿ ಲೈಫ್ ಬಗ್ಗೆ ಇರೋ ಅಸಲಿ ಸತ್ಯ ಏನು? ಎಲ್ಲವನ್ನೂ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ. 2026 ರಿಯಾಲಿಟಿ ಬೆಲೆ ಮತ್ತು ಗ್ಯಾಪ್ ಕಮ್ಮಿ. ಆರಂಭದಲ್ಲಿ ಜಸ್ಟ್ 2-3 ಇಯರ್ಸ್ ಹಿಂದಕ್ಕೆ ಹೋದರೂ ಕೂಡ ಎಲೆಕ್ಟ್ರಿಕ್ ಕಾರ್ ಶ್ರೀಮಂತರ ಶೋಕಿ ಅನ್ನೋ ಥರ ಇತ್ತು. ಯಾಕಂದರೆ ಸೇಮ್ ಮಾಡೆಲ್ನ ಪೆಟ್ರೋಲ್ ಡೀಸೆಲ್ ಕಾರ್ಗಿಂತ ಕಾರ್ಗೆ ಸಿಕ್ಕಾಪಟ್ಟೆ ಎಕ್ಸ್ಟ್ರಾ ಕೊಡಬೇಕಾಗ್ತಾ ಇತ್ತು. ಸಮ್ಟೈಮ್ಸ್ 5-6 ಲ್ಯಾಕ್ ರುಪೀಸ್. ಆದರೆ 2026ರಲ್ಲಿ ಈ ಸೀನ್ ಕಂಪ್ಲೀಟ್ ರಿವರ್ಸ್ ಆಗಿದೆ. ಕಾರುಗಳ ಬೆಲೆ ಮತ್ತು ಪೆಟ್ರೋಲ್ ಕಾರುಗಳ ಬೆಲೆ ನಡುವಿನ ಗ್ಯಾಪ್ ತುಂಬ ಕಮ್ಮಿಯಾಗಿದೆ. ಮುಖ್ಯ ಕಾರಣ ಬ್ಯಾಟ್ರಿ ಟೆಕ್ನಾಲಜಿಯಲ್ಲಿ ತುಂಬ ಪ್ರೋಗ್ರೆಸ್ ಆಗಿದೆ. ಅಂದರೆ ಪ್ರೈಸ್ನಲ್ಲಿ ಬಹಳ ಇಳಿಕೆಯಾಗಿದೆ. ಕಾರ್ ಕಂಪನಿಗಳ ನಡುವೆ ಮಾರ್ಕೆಟ್ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೆ ಬಹಳ ಕಾಂಪಿಟೇಷನ್ ಕೂಡ ಇದೆ. ಆಕರ್ಷಕ ಪ್ರೈಸ್ನಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ಟಾಟಾ ನೆಕ್ಸಾನ್ ಕಾರ್ನ ತಗೊಳ್ಳಿ. ಮಾರುಕಟ್ಟೆಯಲ್ಲಿ ಭರ್ಜರಿ ಸೇಲ್ ಆಗ್ತಿರೋ ಕಾರ್ ಇದು. 2026ರ ಬೆಂಗಳೂರಿನ ಆನ್ ರೋಡ್ ಪ್ರೈಸಸ್ ನೋಡಿದರೆ ಟಾಟಾ ನೆಕ್ಸಾನ್ ಪೆಟ್ರೋಲ್ ಟಾಪ್ ಎಂಡ್ ಮಾಡೆಲ್ ಬೆಲೆ ಸುಮಾರು 17.63 ಲಕ್ಷ ರೂಪಾಯಿ ಇದೆ. ಅದೇ ಕಾರಿನ ಟಾಪ್ ಎಂಡ್ ಅಂದರೆ ಲಾಂಗ್ ರೇಂಜ್ ಮಾಡೆಲ್ನ ಬೆಲೆ ಸುಮಾರು 18.98 ಲಕ್ಷ ರೂಪಾಯಿ ಇದೆ. ಅಂದರೆ ಪೆಟ್ರೋಲ್ ಮತ್ತು ನಡುವಿನ ಬೆಲೆ ವ್ಯತ್ಯಾಸ ಕೇವಲ 1.34 ಲಕ್ಷ ರೂಪಾಯಿಗಳು ಮಾತ್ರ. BMW iX1 ಕಾರು, ಎಲೆಕ್ಟ್ರಿಕ್ ಕಾರು 50 ಲಕ್ಷ ರೂಪಾಯಿಯ ಆಸುಪಾಸಲ್ಲಿ ಬರ್ತಾ ಇದೆ. ಒಳ್ಳೆ ಫೀಡ್ಬ್ಯಾಕ್ ಕೂಡ ಪಡಿತಾ ಇದೆ. ಆ ಕಡೆ ಹುಂಡೈ ಮತ್ತು ಕಿಯಾದವರ ಎಲೆಕ್ಟ್ರಿಕ್ ಕಾರ್ಗಳು ಐಯಾನಿಕ್ ಮತ್ತು ನಿಮಗೆ ಈ ಕಿಯಾ EV6 ಎಲ್ಲ ಇದಾವಲ್ಲ, ಅವುಗಳು ಕೂಡ ಹೆಚ್ಚು ಕಮ್ಮಿ ಇದೇ ಪ್ರೈಸ್ ಬ್ರ್ಯಾಕೆಟ್ನಲ್ಲಿ ಬರ್ತವೆ. ಹಂಗಿರಬೇಕಾದ್ರೆ BMW ಲಕ್ಸುರಿ ಕಾರ್ನ 50 ಲಕ್ಷದ ಆಸುಪಾಸಿಗೆ ಕಾರ್ ತೊಗೊಂಡು ಬರ್ತೀವಿ, ತೊಗೊಂಡ್ಬರ್ತೀವಿ ಅಂತ ನುಗ್ಗಿದಾಗ ಯೋಚನೆ ಮಾಡಿ ಯಾವ ಲೆವೆಲ್ಗೆ ಕಾಂಪಿಟೇಷನ್ ಇದೆ ಅಂತ ಹೇಳಿ. ರನ್ನಿಂಗ್ ಕಾಸ್ಟ್ ಮ್ಯಾಜಿಕ್ ಉಳಿಯುತ್ತೆ 6 ಲಕ್ಷ ರೂಪಾಯಿ. ಲೆಕ್ಕ ಹಾಕೋಣ ಈಗ. 2026ರ ಫೆಬ್ರವರಿ ಹೊತ್ತಿಗೆ ಬೆಂಗಳೂರಲ್ಲಿ ಪೆಟ್ರೋಲ್ ಬೆಲೆ ಲೀಟರ್ಗೆ 102 ರೂಪಾಯಿ 92 ಪೈಸೆ. ನಿಮ್ಮ ಪೆಟ್ರೋಲ್ ಕಾರು ಸಿಟಿಯಲ್ಲಿ ಸರಾಸರಿ 12 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ಅಂತ ತಿಳ್ಕೊಳ್ಳಿ. ಅಂದರೆ 1 ಕಿಲೋಮೀಟರ್ ಓಡಿಸೋಕೆ ನಿಮಗೆ 8.5 ರೂಪಾಯಿ ಖರ್ಚಾಗುತ್ತೆ. ಸುಮಾರಾಗಿ ಅದೇ ಕಾರು 1 ಕಿಲೋಮೀಟರ್ ಓಡೋಕ್ಕೆ ಸರಾಸರಿ 0.15 kWh ಕರೆಂಟ್ ತಗೊಳ್ಳುತ್ತೆ, ಕಿಲೋವ್ಯಾಟ್ ಅವರ್. ಸೊ ನೀವೀಗ 80% ಟೈಮ್ ಮನೇಲೇ ಚಾರ್ಜ್ ಮಾಡ್ತೀರಿ ಅಂತ ಇಟ್ಕೊಳ್ಳೋಣ. ಯೂನಿಟ್ಗೆ 7 ರೂಪಾಯಿ. ಉಳಿದ 20% ಟೈಮ್ಸ್ ಆಚೆ ಹೋದಾಗ ಹೈವೇಲಿ ಚಾರ್ಜ್ ಮಾಡಬೇಕಾಗೂ ಬರುತ್ತೆ ಅಂತ ಇಟ್ಕೊಳ್ಳೋಣ. ಅದು ಯೂನಿಟ್ಗೆ 18 ರೂಪಾಯಿ ಬಳಸಿದರೆ ನಿಮ್ಮ ಆವ್ರೇಜ್ ವಿದ್ಯುತ್ ದರ ಯೂನಿಟ್ಗೆ 9.20 ರೂಪಾಯಿ ಆಗುತ್ತೆ. ಚಾರ್ಜಿಂಗ್ ವೇಳೆ ಆಗೋ 10% ಪವರ್ ಲಾಸ್ ಕೂಡ ಲೆಕ್ಕಕ್ಕೆ ಸೇರಿಸ್ಕೊಂಡ್ರೂ ಕಾರ್ ಓಡಿಸೋಕೆ ನಿಮಗೆ ತಗಲುವ ವೆಚ್ಚ ಪ್ರತಿ ಕಿಲೋಮೀಟರ್ಗೆ ಕೇವಲ 1.38 ರೂಪಾಯಿ. ನೆಕ್ಸ್ಟ್, ನೀವು ನಿಮ್ಮ ಕಾರನ್ನು 5 ವರ್ಷದಲ್ಲಿ 90,000 ಕಿಲೋಮೀಟರ್ ಓಡಿಸ್ತೀರಾ ಅಂತ ಇಟ್ಕೊಳ್ಳಿ. ಆಗ ಪೆಟ್ರೋಲ್ ಕಾರಿಗೆ ನೀವು 7,71,000 ರೂಪಾಯಿನ ಪೆಟ್ರೋಲ್ ಮೇಲೇ ಹಾಕಬೇಕಾಗತ್ತೆ. ಅಷ್ಟರದ್ದು ಪೆಟ್ರೋಲ್ ಬೇಕು. ಆದರೆ ಅದೇ 90,000 ಕಿಲೋಮೀಟರ್ ಓಡೋಕ್ಕೆ ಕಾರಿಗೆ ಬೇಕಾಗೋ ವಿದ್ಯುತ್ ಬಿಲ್ ಕೇವಲ 1,36,000 ರೂಪಾಯಿ ಮಾತ್ರ. ಅಂದರೆ 5 ವರ್ಷದಲ್ಲಿ ನಿಮ್ಮ ಜೇಬಲ್ಲಿ ನೇರವಾಗಿ 6,35,000 ರೂಪಾಯಿ ಉಳಿತಾಯ ಆಗುತ್ತೆ. ಇನ್ನು ಸ್ನೇಹಿತರೆ, ಗಳಲ್ಲಿ ಕೇವಲ ಫ್ಯೂಲ್ ಕಾಸ್ಟ್ ಮಾತ್ರ ಉಳಿಯೋದಲ್ಲ. ಗಳಲ್ಲಿ ಇಂಜಿನ್ ಆಯಿಲ್, ಫಿಲ್ಟರ್ ಚೇಂಜ್ ಈ ರೀತಿ ರಗಳೆನೇ ಇಲ್ಲದೆ ಇರೋದ್ರಿಂದ ಇದು ಅಷ್ಟೊಂದು ಕಾಂಪ್ಲೆಕ್ಸ್ ಅಲ್ಲ. ಐಸಿ ಅಥವಾ ಇಂಟರ್ನಲ್ ಕಂಬಷನ್ ಇಂಜಿನ್ಸ್ ಅಷ್ಟು ಕಾಂಪ್ಲೆಕ್ಸ್ ಅಲ್ಲ. ಇವು ಸಿಂಪಲ್ ಗಾಡಿಗಳು ಗಳು ಆ್ಯಕ್ಚುಲಿ, ಮತ್ತು ಮಾಡ್ರನ್. ಸರ್ವಿಸ್ ಕಾಸ್ಟ್ ಕೂಡ ತುಂಬ ಕಮ್ಮಿ ಇರುತ್ತೆ ಇದರಲ್ಲಿ. ಜೊತೆಗೆ ಗಳಲ್ಲಿರೋ ಇನ್ನೊಂದು ಟೆಕ್ನಾಲಜಿ ಬಗ್ಗೆ ಕೂಡ ನೀವು ತಿಳ್ಕೊಂಡಿರಲೇಬೇಕು. ಬೆಂಗಳೂರಿನಂಥ ಸಿಟಿ ಟ್ರಾಫಿಕ್ ಇರೋ ಕಡೆ ಪೆಟ್ರೋಲ್ ಕಾರ್ಗಳ ಮೈಲೇಜು ಪಾತಾಳಕ್ಕೆ ಕುಸಿಯುತ್ತೆ. ಆದರೆ ಈ ಕಾರ್ಗಳಲ್ಲಿ ರೀಜನರೇಟಿವ್ ಬ್ರೇಕಿಂಗ್ ಇರುತ್ತೆ. ನೀವು ಬ್ರೇಕ್ ಹಾಕಿದಾಗೆಲ್ಲ ಬ್ಯಾಟ್ರಿ ಸ್ವಲ್ಪ ಚಾರ್ಜ್ ಆಗುತ್ತೆ. ಈ ಟೊಯೋಟಾ ಮತ್ತು ಮಾರುತಿ ಅವರ ಸ್ಟ್ರಾಂಗ್ ಹೈಬ್ರಿಡ್ ಕಾರ್ಗಳಲ್ಲಿ ಹೆಂಗೆ ಆಗುತ್ತೋ ಈ ಫುಲ್ ಗಳಲ್ಲೂ ಕೂಡ ಅದಿರುತ್ತೆ. ಚಾರ್ಜ್ ಆಗ್ತಾ ಬರ್ತವೆ. ಟ್ರಾಫಿಕ್ ಇದ್ದಷ್ಟು ಕೂಡ ಚಾರ್ಜ್ ಆಗ್ತಾ ಹೋಗುತ್ತೆ. ಯಾವುದೇ ನೀವು ಚಾರ್ಜಿಂಗ್ ಸ್ಟೇಷನ್ಗೆ ಹೋಗಿ ಚುಚ್ಚದೆ ಅಥವಾ ಮನೆಯಲ್ಲಿ ಕನೆಕ್ಟ್ ಮಾಡಿಕೊಂಡು ನಿಮ್ಮ ಮೀಟರ್ ಓಡಿಸದೆ ಬರೀ ಬ್ರೇಕಿಂಗ್ನಿಂದಲೂ ಕೂಡ ಸ್ವಲ್ಪ ಸ್ವಲ್ಪ ಚಾರ್ಜ್ ಆಗ್ತಾ ಇರುತ್ತೆ. ಹಾಗಂತ ಬ್ರೇಕ್ ಹಾಕಿ ಬ್ರೇಕ್ ಪ್ಯಾಡ್ ಬೇಗ ಹೋಗಲ್ಲ. ಗಳಲ್ಲಿ ಪೆಟ್ರೋಲ್ ಕಾರ್ಗಿಂತ 3-4 ಪಟ್ಟು ಕಮ್ಮಿ ಇರುತ್ತೆ ಬ್ರೇಕ್ ಪ್ಯಾಡ್ಗಳ ಸವೆತ. ಬಿಸ್ನೆಸ್ ಮಂದಿಗೆ ಬಂಪರ್. ನೀವೇನಾದರೂ ಸ್ವಂತ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದರೆ ಕಾರುಗಳು ನಿಮಗೆ ಅಕ್ಷರಶಃ ಚಿನ್ನದ ಮೊಟ್ಟೆ ಇಡೋ ಕೋಳಿಗಳು. ಮೊದಲನೇದಾಗಿ GST ವಿಚಾರ. ಪೆಟ್ರೋಲ್ ಕಾರ್ಗಳ ಮೇಲೆ ಸರ್ಕಾರ 28% GST ಮತ್ತು ಹೆಚ್ಚುವರಿ ಸೆಸ್ ವಿಧಿಸುತ್ತೆ. ಆದರೆ ಕಾರುಗಳ ಮೇಲೆ ಇರೋದು ಕೇವಲ 5% GST ಮಾತ್ರ. ಅಂದರೆ ಬಿಲ್ ಮಾಡುವಾಗಲೇ ನಿಮಗೆ ಲಕ್ಷಾಂತರ ರೂಪಾಯಿ ಟ್ಯಾಕ್ಸ್ ಉಳಿಯುತ್ತೆ. ಅದಕ್ಕಿಂತ ದೊಡ್ಡ ಲಾಭ ಇರೋದು ಇನ್ಕಮ್ ಟ್ಯಾಕ್ಸ್ ಡಿಪ್ರಿಸಿಯೇಷನಲ್ಲಿ. ಇದು ಬಹಳ ಜನರಿಗೆ ಗೊತ್ತಿಲ್ಲ.
ನಿಮ್ಮ ಬಿಸ್ನೆಸ್ ಲೆಕ್ಕಾಚಾರದಲ್ಲಿ ಪೆಟ್ರೋಲ್ ಕಾರ್ನ ಮೇಲೆ ನೀವು ವರ್ಷಕ್ಕೆ ಕೇವಲ 15% ಮಾತ್ರ ಡಿಪ್ರಿಸಿಯೇಷನ್ ಕ್ಲೇಮ್ ಮಾಡಬಹುದು. ಆದರೆ ಇವಿ ಕಾರ್ನ ಮೇಲೆ ಸರ್ಕಾರ ಬರೋಬ್ಬರಿ 40% ಡಿಪ್ರಿಸಿಯೇಷನ್ ಲಾಭ ಕೊಡುತ್ತೆ. ಉದಾಹರಣೆಗೆ ನೀವು 10 ಲಕ್ಷ ರೂಪಾಯಿ ಬೇಸ್ ವ್ಯಾಲ್ಯೂ ಇರೋ ಕಾರ್ ತಗೊಂಡ್ರೆ ಪೆಟ್ರೋಲ್ ಕಾರಿಗೆ ಮೊದಲ ವರ್ಷ 1.5 ಲಕ್ಷ ರೂಪಾಯಿ ಮಾತ್ರ ಡಿಪ್ರಿಸಿಯೇಷನ್ ಸಿಗುತ್ತೆ. 30% ಟ್ಯಾಕ್ಸ್ ಬ್ರಾಕೆಟ್ ಪ್ರಕಾರ ನಿಮಗೆ 45,000 ರೂಪಾಯಿ ಟ್ಯಾಕ್ಸ್ ಉಳಿಯುತ್ತೆ. ಆದರೆ ಅದೇ 10 ಲಕ್ಷದ ಇವಿ ಕಾರ್ಗೆ 4 ಲಕ್ಷ ರೂಪಾಯಿ ಡಿಪ್ರಿಸಿಯೇಷನ್ ಸಿಗುತ್ತೆ. ಇದರಿಂದ ಮೊದಲ ವರ್ಷದಲ್ಲೇ 1.2 ಲಕ್ಷ ರೂಪಾಯಿ ಟ್ಯಾಕ್ಸ್ ಸೇವ್ ಆಗುತ್ತೆ. ಅಪ್ಗ್ರೇಡ್ ಆಗ್ತಿದ್ದಾರೆ ಜನ. ಜೊತೆಗೆ ಮೊದಲೆಲ್ಲ ಇವಿ ಅಂದರೆ ಹಿಂದೇಟು ಆಗ್ತಿದ್ದ ಜನ ಈಗ ಮುಗಿಬಿದ್ದು ಖರೀದಿ ಮಾಡ್ತಿದ್ದಾರೆ. 2025ರಲ್ಲಿ ಭಾರತದಲ್ಲಿ ಇವಿ ಸೇಲ್ಸ್ ಬರೋಬ್ಬರಿ 77% ಜಂಪ್ ಆಗಿ ಒಂದೇ ವರ್ಷದಲ್ಲಿ 1,76,000ಕ್ಕೂ ಅಧಿಕ ಕಾರುಗಳು ಸೇಲ್ ಆಗಿ ದಾಖಲೆ ಬರೆದಿದ್ದಾರೆ. ಯಾಕಂದರೆ ಇವಿ ಕಾರುಗಳು ಓಡೋಕೆ ಶುರು ಮಾಡಿ ಸುಮಾರು ವರ್ಷ ಆಗಿದೆ. ಈಗ ಜೊತೆಗೆ ಜನರಿಗೆ ನಿಧಾನಕ್ಕೆ ನಂಬಿಕೆ ಬರೋಕೆ ಶುರುವಾಗಿದೆ. ಮೊದಲು ಏನು ಹೇಳ್ತಾ ಇದ್ರು, ಅಯ್ಯೋ 3-4 ವರ್ಷಕ್ಕೆ ಬ್ಯಾಟ್ರಿ ಹಾಳಾಗುತ್ತೆ, ಬ್ಯಾಟ್ರಿ ಕಾಸ್ಟ್ ಎಷ್ಟಿರುತ್ತೆ ಗೊತ್ತಾ, ಸರ್ವಿಸ್ ಕಮ್ಮಿ ಅಂತ ಹೇಳ್ತೀರಾ ಅಂತಿದ್ರು. ಆದರೆ ರಿಯಾಲಿಟಿ ಏನು ಅಂದರೆ ಕಾರ್ ಕಂಪ್ನಿಗಳಿಗೂ ಈ ಭಯದ ಅರಿವಾಗಿದೆ. ಅದಕ್ಕೆ 2026ರ ಮಾರುಕಟ್ಟೆಯಲ್ಲಿ ಬ್ಯಾಟ್ರಿ ವಾರಂಟಿ ವಿಚಾರದಲ್ಲಿ ಹೊಸ ಕ್ರಾಂತಿ ನಡೀತಾ ಇದೆ. ಉದಾಹರಣೆಗೆ ಮಹೀಂದ್ರದವರು ತಮ್ಮ ಹೊಸ B6 ಮತ್ತು XUV 9e ಎಲೆಕ್ಟ್ರಿಕ್ ಕಾರುಗಳಿಗೆ ಲೈಫ್ ಟೈಮ್ ಬ್ಯಾಟ್ರಿ ವಾರಂಟಿಯನ್ನು ಘೋಷಣೆ ಮಾಡಿದ್ದಾರೆ. ಅಂದರೆ ನೀವು ಕಾರ್ನ ಮೊದಲ ಓನರ್ ಆಗಿದ್ದರೆ ನಿಮ್ಮ ಜೀವಿತಾವಧಿವರೆಗೆ ಕಾರ್ ಇರೋ ತನಕ ಹೈ ವೋಲ್ಟೇಜ್ ಬ್ಯಾಟ್ರಿಗೆ ಯಾವುದೇ ಸಮಸ್ಯೆ ಬಂದರೂ ಕೂಡ ಕಂಪ್ನಿನೇ ಫ್ರೀಯಾಗಿ ಚೇಂಜ್ ಮಾಡಿಕೊಡುತ್ತೆ. ಫ್ರೀಯಾಗಿ. ಟಾಟಾ ಮೋಟಾರ್ಸ್ ಕೂಡ ತಮ್ಮ ಕರ್ವ್ ಇವಿ ಮತ್ತು ಇವಿಯ 45 kWh ಮಾಡೆಲ್ಗಳಿಗೆ ಇದೇ ರೀತಿಯ ಲೈಫ್ ಟೈಮ್ ವಾರಂಟಿಯನ್ನು ಕೊಡ್ತಾ ಇದ್ದಾರೆ. ಉಳಿದ ಕಂಪನಿಗಳಾಗಿರೋ MG, ಹುಂಡೈ ಕಾರ್ಗಳಲ್ಲಿ ಸ್ಟ್ಯಾಂಡರ್ಡ್ ಆಗಿ 8 ಇಯರ್ಸ್ ಅಥವಾ 1.5 lakh ಕಿಲೋಮೀಟರ್ ಬ್ಯಾಟ್ರಿ ವಾರಂಟಿ ಸಿಗ್ತಾ ಇದೆ. ಜೊತೆಗೆ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ DC ಸಿಗೋ DC ಫಾಸ್ಟ್ ಚಾರ್ಜರ್ಗಳಲ್ಲಿ ಕೇವಲ 30-40 ನಿಮಿಷಗಳಲ್ಲಿ ಕಾರು 80% ಚಾರ್ಜ್ ಆಗ್ತಾ ಇದೆ. ಈಗ ಹೈವೇನಲ್ಲಿ ಕಾರ್ ನಿಲ್ಲಿಸಿ ನೀವೊಂದು ಟೀ ಕುಡಿದು ಫ್ರೆಶ್ ಅಪ್ ಆಗಿ ವಾಪಸ್ ಬರೋಷ್ಟರಲ್ಲಿ ಮುಂದಿನ 250-300 ಕಿಲೋಮೀಟರ್ ಓಡೋಕೆ ಕಾರ್ ಫುಲ್ ರೆಡಿ ಆಗಿರುತ್ತೆ. ಅದರಲ್ಲೂ ಮಧ್ಯದಲ್ಲಿ ಊಟಕ್ಕೆ ನಿಲ್ಲಿಸಲೇಬೇಕಲ್ವಾ. ಆ ಟೈಮ್ನಲ್ಲಿ ಅರ್ಧ ಗಂಟೆ, ಮುಕ್ಕಾಲು ಗಂಟೆ, 1 ಗಂಟೆ ಕೂಡ ಆಗುತ್ತೆ ಫ್ಯಾಮಿಲಿ ಎಲ್ಲ ಇದ್ರಲ್ವಾ. ಆ ಟೈಮ್ನಲ್ಲಿ ಆರಾಮಾಗಿ ಕಾರ್ ನಿಮ್ಮದು ಚಾರ್ಜ್ ಆಗಿಬಿಟ್ಟಿರುತ್ತೆ. ಜೊತೆಗೆ ಚಾರ್ಜಿಂಗ್ ಪಾಯಿಂಟ್ಗಳನ್ನ ಹುಡ್ಕೋದು ಕೂಡ ಅಷ್ಟು ಕಷ್ಟ ಇಲ್ಲ. ಪ್ರತಿ ಕಾರ್ ಕಂಪನಿ ಅವರದೇ ಆದ ಆ್ಯಪ್ಗಳನ್ನ ಕೂಡ ಕೊಟ್ಟಿರ್ತಾರೆ. ಎಲ್ಲ ಚಾರ್ಜಿಂಗ್ ಪಾಯಿಂಟ್ಗಳೊಂದಿಗೆ ಟೈಅಪ್ ಆಗಿರ್ತವೆ. ಅದು ಬಿಟ್ಟು ಥರ್ಡ್ ಪಾರ್ಟಿ ಚಾರ್ಜಿಂಗ್ ಸ್ಟೇಷನ್ ಲೊಕೇಟರ್ಗಳು ಕೂಡ ಬಂದ್ಬಿಟ್ಟಿದ್ದಾವೆ. ಜಸ್ಟ್ ಆ್ಯಪ್ ಓಪನ್ ಮಾಡಿದರೆ ಸಾಕು, ಎಲ್ಲೆಲ್ಲಿ ಎಷ್ಟೆಷ್ಟು ಕಿಲೋಮೀಟರ್ಗೆ ಲೊಕೇಶನ್ ಸಮೇತ ಚಾರ್ಜಿಂಗ್ ಪಾಯಿಂಟ್ಗಳು ಈಗ ಸಾವಿರಾರು ಸಂಖ್ಯೆಯಲ್ಲಿ ಓಪನ್ ಆಗ್ತಾ ಇದ್ದಾವೆ. ಉದಾಹರಣೆಗೆ ನಂಬರ್ ನೋಡಿ, 2020 5 ವರ್ಷ ಹಿಂದಕ್ಕೆ ಹೋದರೆ 1-2 ಡಜನ್ ಕೂಡ ನಮ್ಮ ಹತ್ರ ಇವಿ ಚಾರ್ಜಿಂಗ್ ಸ್ಟೇಷನ್ಸ್ ಇರಲಿಲ್ಲ ಕರ್ನಾಟಕದಲ್ಲಿ. ಈಗ 6,000ಕ್ಕೂ ಅಧಿಕ ಇವಿ ಚಾರ್ಜಿಂಗ್ ಸ್ಟೇಷನ್ಸ್ ನಿರ್ಮಾಣ ಆಗಿ ಎದ್ದು ನಿಂತಿವೆ. ಇನ್ನು ಹೋಗ್ತಾ ಹೋಗ್ತಾ ಇದು ಇಂಪ್ರೂವ್ ಆಗುತ್ತಾ, ವರ್ಸ್ಟ್ ಆಗುತ್ತಾ? ಇನ್ಸ್ಟೆಂಟ್ ಟಾರ್ಕ್ ಒತ್ತಿದ ತಕ್ಷಣ ಸಿಗೋ ಆ ವೇಗ ಜೊತೆಗೆ ಕ್ಯಾಬಿನ್ ಎಕ್ಸ್ಪೀರಿಯನ್ಸ್, ಯಾವುದೇ ನಾಯ್ಸ್ ಇಲ್ಲದೆ ಇರೋ ಕೂಲ್ ಆ್ಯಂಡ್ ಕಂಫರ್ಟಬಲ್ ಕ್ಯಾಬಿನ್, ಅದೆಲ್ಲ ನೋಡಿ ಇದು ಹೊಸ ಟೆಕ್ನಾಲಜಿ. ಮುಂದಿನ ದಿನಗಳಲ್ಲಿ ಇದೇ ಫ್ಯೂಚರ್ ಅಂತ ಪ್ರತಿಯೊಬ್ಬ ಆಟೋಮೊಬೈಲ್ ಎಕ್ಸ್ಪರ್ಟ್ ಕೂಡ ಹೇಳ್ತಿದ್ದಾರೆ. ಜೊತೆಗೆ ಕಾರ್ ಮ್ಯಾನುಫ್ಯಾಕ್ಚರರ್ಸ್ ಕೂಡ ಬಾರ್ನ್ ಎಲೆಕ್ಟ್ರಿಕ್ ಮೇಲೆ ಸಿಕ್ಕಾಪಟ್ಟೆ ಇನ್ವೆಸ್ಟ್ ಮಾಡ್ತಿದ್ದಾರೆ. ಕೆಲವರು ಏನು ಮಾಡಿದ್ರು, ಆಲ್ರೆಡಿ ಇರೋ ಪೆಟ್ರೋಲ್ ಡೀಸೆಲ್ ಗಾಡಿಗಳದ್ದೇ ಮಾಡೆಲ್ ಇಟ್ಕೊಂಡು ಕೆಳಗೆ ಸ್ವಲ್ಪ ಚೇಂಜ್ ಮಾಡಿ ಬ್ಯಾಟ್ರಿ ಕೂರಿಸಿ ಮಾರಿದ್ರು ಆರಂಭದಲ್ಲಿ. ಈಗ ಬಾರ್ನ್ ಎಲೆಕ್ಟ್ರಿಕ್ಗೋಸ್ಕರನೇ ಡಿಸೈನ್ ಮಾಡಿರೋ ಇವಿಗಳು ಬರೋಕೆ ಶುರುವಾಗಿ ಹೋಗಿವೆ. ಇನ್ವೆಸ್ಟ್ ಮಾಡ್ತಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇವಿಗಳೇ ಆಟೋಮೊಬೈಲ್ ಇಂಡಸ್ಟ್ರಿಯ ಫ್ಯೂಚರ್ ಅನ್ನೋದು ಕ್ಲಿಯರ್ ಆಗಿದೆ. ಅದರ ಪರಿಣಾಮ ಏನು? ಮುಂದಿನ ದಿನಗಳಲ್ಲಿ ಎಲ್ಲವೂ ಕೂಡ ಟೆಕ್ನಾಲಜಿ ಮತ್ತು ಈ ಚಾರ್ಜಿಂಗ್ ಎಕೋಸಿಸ್ಟಮ್ ಎಲ್ಲವೂ ಇಂಪ್ರೂವ್ನೇ ಆಗ್ತಾ ಹೋಗ್ತಿರ್ತವೆ. ಪಾಸಿಟಿವ್ ಕಡೆನೇ ಹೋಗ್ತಾ ಇರ್ತವೆ. ಕರ್ನಾಟಕದ ಹೊಸ ಟ್ಯಾಕ್ಸ್ ಟೆಸ್ಟ್ 2025ರ ಮೆಗಾ ಪ್ಲಾನ್. ಕರ್ನಾಟಕದಲ್ಲಿ ಇವಿ ತಗೊಳ್ಳೋರಿಗೆ ಈ ರೂಲ್ಸ್ ಬಗ್ಗೆ ಗೊತ್ತಿರಲೇಬೇಕು. ಇಡೀ ದೇಶದಲ್ಲಿ ಇವಿ ಖರೀದಿಗೆ ಕೇಂದ್ರ ಸರ್ಕಾರ PME ಡ್ರೈವ್ ಸಬ್ಸಿಡಿ ಕೊಡ್ತಾ ಇದ್ದಾರೆ. ಕರ್ನಾಟಕ ಸರ್ಕಾರ ಏನು ಮಾಡಿದೆ ಅಂತ ಹೇಳಿದರೆ, ಮೋಟಾರ್ ವಾಹನಗಳ ತೆರಿಗೆ ಕಾಯ್ದೆ ತಿದ್ದುಪಡಿ ಮಾಡಿ ಅಲ್ಲಿ ಇದುವರೆಗೂ ಇದ್ದ ವಾರ್ಷಿಕ ಟ್ಯಾಕ್ಸ್ ಸಿಸ್ಟಮನ್ನು ಕ್ಯಾನ್ಸಲ್ ಮಾಡಿ ಹೊಸದಾಗಿ ಒನ್ ಟೈಮ್ ಲೈಫ್ ಟೈಮ್ ಟ್ಯಾಕ್ಸನ್ನು ತಗೊಂಡು ಬಂದಿದ್ದಾರೆ. ಹೊಸ ಪಾಲಿಸಿ ಪ್ರಕಾರ 25 ಲಕ್ಷ ರೂಪಾಯಿಗಿಂತ ಕಡಿಮೆ ಬೆಲೆಯ ಇವಿ ಮತ್ತು ಹೈಬ್ರಿಡ್ ಕಾರುಗಳಿಗೆ ಮೊದಲಿನ ಥರನೇ ರೋಡ್ ಟ್ಯಾಕ್ಸ್ ಸಂಪೂರ್ಣ ಫ್ರೀ ಇರುತ್ತೆ. ಇದು ನಿಜಕ್ಕೂ ಇವಿ ಖರೀದಿದಾರರಿಗೆ ಬಂಪರ್ ಆಫರ್. ಆದರೆ 25 ಲಕ್ಷಕ್ಕಿಂತ ಮೇಲ್ಪಟ್ಟ ಪ್ರೀಮಿಯಂ ಇವಿ ಕಾರುಗಳಿಗೆ ಮೊದಲು ಟ್ಯಾಕ್ಸ್ ಫ್ರೀ ಇತ್ತು. ಆದರೆ ಈಗ ಅದಕ್ಕೆ 10% ಲೈಫ್ ಟೈಮ್ ಟ್ಯಾಕ್ಸ್ ಹಾಕಲಾಗಿದೆ. ಇನ್ನು ಕಮರ್ಷಿಯಲ್ ವಾಹನಗಳು ಅಂದರೆ ಟ್ಯಾಕ್ಸಿ ಮತ್ತು ಕ್ಯಾಬ್ಗಳ ಕತೆ ಏನು ಅಂದರೆ, 10 ಲಕ್ಷದ ಒಳಗಿನ ವಾಹನಗಳಿಗೆ 5%, 10ರಿಂದ 15 ಲಕ್ಷದ ವಾಹನಗಳಿಗೆ 9% ಮತ್ತು 15 ಲಕ್ಷದ ಮೇಲಿನ ವಾಹನಗಳಿಗೆ 15% ಲೈಫ್ ಟೈಮ್ ಟ್ಯಾಕ್ಸ್ ಫಿಕ್ಸ್ ಮಾಡಲಾಗಿದೆ. ಹಾಗೆ ಕಮರ್ಷಿಯಲ್ ಇವಿ ಕ್ಯಾಬ್ ಪ್ರೈಸ್ 25 ಲಕ್ಷ ದಾಟಿದಾಗ 10% ಟ್ಯಾಕ್ಸ್ ಬೀಳುತ್ತೆ. ಒಂದು ವೇಳೆ ನೀವು ಕ್ಯಾಬ್ ರಿಜಿಸ್ಟರ್ ಮಾಡಿದರೆ ಮೊದಲ ವರ್ಷದಲ್ಲೇ 93% ರೀಫಂಡ್ ಕೂಡ ಸಿಗುತ್ತೆ. ಸೊ ಫ್ರೆಂಡ್ಸ್, ಈ ರೀತಿ ಎಲ್ಲ ಟೋಟಲ್ ಕ್ಲಾರಿಟಿ ಕೊಡೋ ಪ್ರಯತ್ನ ನಾನು ಮಾಡಿದ್ದೀನಿ. ಇಲ್ಲಿವರೆಗೂ ಈ ವಿಡಿಯೋನ ನೋಡಿದರೆ ಥ್ಯಾಂಕ್ ಯು ಸೋ ಮಚ್.